ಹೌದು ಹೌದು ನೀನು ಎಲ್ಲ ಕತ್ಕೊಂಡಿರಿ. ಎಲ್ಲ ಹೇಳು, ಎಲ್ಲ ಕತ್ಕೊಂಡ್ರಿ. ನೀವು ಒಬ್ಬ ನಿಲ್ಸ್ಕೊಂಡ್ರೆ ಆಗಲ್ಲ. ಕೈ ಕೊಟ್ಬಿಟ್ರೆ ಓಡೋಗ್ಬಿಟ್ರೆ ಏನ್ ಮಾಡೋಣ? ನಾಳೆ ಎಲ್ಲ ಹುಡುಗಿ ಸಿಕ್ತಾನೆ ಅಭ್ಯದ ಬದು. ಆ 3 ಅಕ್ಷರ ಕೊಟ್ಟು ಮತ್ತೆ ತಪಸ್ ಮಾಡ್ದ. ಅಭಿ ಅನ್ನೋದು ಆಭಿಮುಖ್ಯೇನ ಅಂತ, ಅಭಿವನ ಉಪಸರ್ಗ. ಅದನ್ನು ಕುರಿತು ಆ ಭೂ ಭುವ ಸುಹ 3 ಅಕ್ಷರ ಇದೆಯಲ್ಲ, 3 ಪದ, ಅದನ್ನು ಕುರಿತು ತಪಸ್ ಮಾಡ್ದ ಅಂದ್ರೆ ಆಲೋಚನೆ ಮಾಡ್ದ. ತಪಸ್ ಮಾಡ್ದಾನೆ ಓಂ ಅಂತ ಅಂತಾನೆ. ಸೊ ಅದೇ ಸಾರ ಯಾವುದು? ಆ 3 ಯಾವ ಸಾರ? ಆಮೇಲೆ ತೇಭ್ಯ ಅಭಿತಪ್ತೇಭ್ಯ ಓಂಕಾರ ಸಂಪ್ರಾಸವದು. ಅಭಿತಾಪವನ್ನುಗೊಂಡ ಹೇಗೆ ಒಂದು ಇದನ್ನ ಪದಾರ್ಥ ಚೆನ್ನಾಗಿ ಕಾಯಿಸಿದ್ರೆ ಅದನ್ನ ನೀರು ಜುನುಗತ್ತೋ, ಒಳಗೆ ಕಟ್ಕೆಯಲ್ಲೂ ಅಷ್ಟೇ, ಹಿಂದ್ಗಡೆ ನೀರು ಜುನುಗತ್ತೆ. ಹಾಗೆ ಅದು ತಾಪ ಕೊಟ್ಬಿಡ್ಲೆ ಅದನ್ನ ಜುರುಗು ಬಿಡುದು. ಯಾವುದು? ಓಂಕಾರ. ಮೂರಕ್ಕೂ ತಾಪ ಕೊಟ್ಟ. ಯಾವ್ದಕ್ಕೆ? ಅದಾದ್ರು 3 ಸೇರ್ಬಿಡು ಓಂ ಅನ್ನು ಎಬ್ಬಿಸ್ಬಿಡುದು, ಜುರುಗು ಬಿಡುದು ಓಂಕಾರ. ಸಂಪ್ರಾಸವ ಧಾತುಯೇನ? ಸರಮತಿ ಲಟ್ಟು ಸರಮತಿ ಸುರ್ಗತು ಸರತಿಯ ಸಿಪ್ಪಲಾಗಲ್ಲ. ಹೇಳ್ಕೊಟ್ರೆ ಅದು ರಸ ಜುರುಗತ್ತೆ. ಜುರುಗೋದು ಬೇರೆ, ಹರಿಯೋದು ಬೇರೆ. ಜುರುಗದ ಆಯ್ತು. ವಿಜಯ ಪದನೆ ಅಂತ ಸರವತಿ. ಇದು ಓಂಕಾರವು ಅದರಿಂದ ಜುರುಗು ಬಂತು, ಹೊರಗೆ ಬಂತು. ತದ್ ಬ್ರಹ್ಮ ಕೀದೃಶಮಿತಿ ಆಹಾ. ಆ ಓಂಕಾರವೆಂಬ ಬ್ರಹ್ಮವು ಹೇಗಿದೆ, ಯಾವ ರೀತಿ ಇದೆ ಅಂತ ಕೇಳಿದ್ರೆ ಅದು ಶ್ರುತಿಯವನ್ನೇ ಮಾಡುತ್ತೆ. ತದ್ಯಥಾ ಶಂಕುರ ಪರ್ಣನಾಲೇನ ಸರ್ವಾಣಿ ಪರ್ಣಾನಿ ಪುತ್ರಾವಯವ ಜಾತಾನಿ ಸಂತೃಣ್ಣಾನಿ ವಿದ್ಧಾನಿ. ಅದ್ ಹೇಗಪ್ಪ ಅಂದ್ರೆ ಶಂಕುವಿನಿಂದ ಅಂದ್ರೆ ನಾಳದಿಂದ. ನಾಳ ಕೇಳಿದ್ಯಾ? ನಾಳ ಗೊತ್ತಿಲ್ಲ. ಆ ಎಲೆ ಒಳಗೆ ಸೆಂಟರ್ ಅರ್ಲಿ ಒಂದು ಮಧ್ಯ ದೊಡ್ಡದಿರುತ್ತೆ, ಆ ಪಕ್ಕಕ್ಕೆಲ್ಲ ಹೋಗಿರುತ್ತೆ. ಆಮೇಲೆ ಅದ್ರೂ ಹೀಗೆ ಹೋಗುತ್ತೆ, ಮತ್ತೆ ಅದ್ರೂ ಹೀಗೆ ಹೋಗುತ್ತೆ, ಅದೇ ಹೀಗೆ ಆಗುತ್ತೆ. ಒಟ್ಟು ಎಲೆ ಅನ್ನೋದು ಬರೀ ನಾಳವೇ. ದೊಡ್ಡ ನಾಳ ಚಿಕ್ಕ ನಾಳ ಅಂತ ಹೇಳಿ ಅಷ್ಟೇ ಹೊರತು ನಾಳಗಳನ್ನು ಬಿಟ್ಟು ಎಲೆ ಅನ್ನೋದು ಇಲ್ಲೇ ಇಲ್ಲ. ಶಂಕುಗೆ ನಾಳ ಅಂತಾರೆ. ಅದು ಪರ್ಣ ನಾಳ. ನಾವು ನಾಳ ಅಂದ್ರೆ ನಾಳ ಅಂತೀವಿ. ಪರ್ಣದ ನಾಳದಿಂದ ಈ ಪೂರ್ತಿ ಎಲೆಯೆಲ್ಲ ಆ ಪತ್ರದ ಎಲ್ಲಾ ಅವಯವ ಸ್ಪೇರ್ ಪಾರ್ಟ್ ಎಲ್ಲಾ ಜಾಗವೂ ಕೂಡ ಸಂತೃಣ್ಣಾನಿ ಧಾತು ತೃಣ್ಣ ತೂಲ ಏನಿರ್ಬೇಕು. ವೈಯಾಗ ಮುಂದೆ ಆಕಾಶ ನೋಡ್ತಾ ಇದ್ದೆ. ತೃಣು ತೂಲ ತೃಣು ತೃಣಗಲ ತೂಲ ತೃಣಪ್ತಿ ಸಂತೃಣ್ಣ ಅಚ್ಚುಣಪ್ತಿ ಶೃಣಪ್ತಿ. ಅದು ಆಚರಣೆಯಿಂದ ಪ್ರೋಕ್ಷ ಮಾಡ್ತಾನೆ ಅಂತ. ತೃಣ ಹಿಂಸನೆ ಸಂತೃಣ್ಣಾನಿ ವಿದ್ಧಾನಿ. ವಿದ್ಧಾನಿ ಒಂದು ಧಾತು ಗೊತ್ತು. ಆ ಎಲೆಯಲ್ಲಿ ಆ ಒಳಗಿರುವ ಗೆರೆಗಳಿಂದ ಎಲೆ ಪೂರ್ತಿ ವ್ಯಾಪ್ತವಾಗಿದೆಯೋ ಅದೇ ರೀತಿ ಓಂಕಾರನ ಜಗತ್ತೆಲ್ಲ ವ್ಯಾಪ್ತವಾಗಿದೆ ಅಂತ. ವ್ಯಾಪ್ತಾನಿ ಸಹ ಸಂತ ವಿದ್ಧಾನಿ ವ್ಯಾಪ್ತಾನಿ ಪೂರ್ಣ ಸ್ಪ್ರೆಡ್ ಆಗ್ಬಿಟ್ಟಿದೆ. ಆ ಎಲೆಗಳ ನಾಳಗಳಿಂದ ಇಡೀ ಎಲೆ ಪೂರ್ತಿ ಸ್ಪ್ರೆಡ್ ಆಗಿದೆಯೋ. ಏವಂ ಓಂಕಾರ, ಈ ರೀತಿಯಾಗಿ ಓಂಕಾರೇಣ ಬ್ರಹ್ಮಣ ಪರಮಾತ್ಮನಃ ಪ್ರತೀಕಭೂತೇನ ಸರ್ವವಾಕ್ ಶಬ್ದಜಾತಂ ಸಂತೃಣ್ಣ. ಈ ರೀತಿಯಾಗಿಯೇ ನಾಳದಿಂದ ಎಲೆ ವ್ಯಾಪ್ತವಾಗಿರುವಂತೆಯೇ ಇದೇ ರೀತಿಯಾಗಿ ಓಂಕಾರವೆಂಬ ಬ್ರಹ್ಮದಿಂದ ಅದು ಪರಮಾತ್ಮನಿಗೆ ಪ್ರತೀಕವಾಗಿದೆ. ಪ್ರತೀಕ ಪದಕ್ಕೆ ಅರ್ಥ ಗೊತ್ತಾ? ಪ್ರತೀಕ ಕೇಳಿದಲ್ಲ ಪದ. ಪ್ರತೀಕ ಏನರ್ಥ? ಪ್ರತಿ
ಅದನ್ನು ಕುರಿತು ಇಕ ಅಂದ್ರೆ ಸ್ಮರಣೆ, ಸ್ಮರಣೆ ಅದನ್ನ ನೋಡ್ಕೊಳ್ಳೋ ಅದು ಜ್ಞಾಪಕ ಆಗುತ್ತೆ, ಅದು ಪ್ರತೀಕ. ಸಾಲಿಗ್ರಾಮ ಕೂಡ ವಿಷ್ಣು ಜ್ಞಾಪಕ ಆಗುತ್ತೆ, ಅದು ಅದಕ್ಕೆ ಪ್ರತೀಕ. ಭಾವನೆ ನೀನ್ ಮಾಡೋದು, ಭಾವನೆ ನೀನ್ ಮಾಡೋದು. ಆಮೇಲೆ ಪ್ರತೀಕ ಶಬ್ದಕ್ಕರ್ಥ ರಾಮನ ವಿಗ್ರಹ ಕೂಡ ರಾಮನ ಜ್ಞಾಪಕ ಆಗುತ್ತೆ, ಹಂಗೆ ಶಿವನ ಲಿಂಗ ಕೂಡ ಶಿವ ಜ್ಞಾಪಕ ಆಗ್ತಾನೆ. ಯಾವ್ದನ್ನು ನೋಡಿದಾಗ ಯಾವ್ದು ಜ್ಞಾಪಕ ಆಗುತ್ತೋ ಅದಕ್ಕೆ ಪ್ರತೀಕ. ಇಕ ಸ್ಮರಣೆ ಧಾತು ಏನೋ ಸ್ಮರಣೆ, ಸ್ಮರಣೆ ಪ್ರತೀಕ. ಹಾಗೆ ಓಂ ಕೂಡ ಹಾಗೆ ಜೂ ಕೂಡ ಓಂ ಕೂಡ ಪರಮಾತ್ಮ ಓಂ ಅಂತ ಅಂತೆ. ಅವನಿಗೆ ಭಾರಿ ಇಷ್ಟ, ಅವನಿಗೆ ಬಹಳ ಕ್ಲೋಸ್ ನೇಮ್ ಅದು. ಎಲ್ಲೋ ಅನೇಕ ಹೆಸರುಗಳಲ್ಲಿ ಈಶ್ವರ ಇದೆ, ನಾರಾಯಣ ಇದೆ, ವಿಷ್ಣು ಇದೆ, ಶಿವ ಇದೆ, 52 ಸಹಸ್ರನಾಮ ಇದೆ. ಅದು ಎಲ್ಲಕ್ಕಿಂತಲೂ ಅವನಿಗೆ ಇಷ್ಟವಾದ ಪ್ರಿಯತಮವಾದ ನಾಮ ಅಂದ್ರೆ ಓಂ. ಓಂ ಅಂದ್ಬಿಟ್ರೆ ಭಾರಿ ಇಷ್ಟ. ಪರಮಾತ್ಮಗೆ ಪ್ರತೀಕವಾಗಿರುವ ಓಂಕಾರವೆಂಬ ಬ್ರಹ್ಮದಿಂದ ಇಡೀ ಎಲ್ಲಾ ವಾಕ್ ಪ್ರಪಂಚ ಎಷ್ಟು ದೊಡ್ಡದಾಗಿದೆ. ಅಲ್ಲಿ ಭಾಷೆ, ಇಂಗ್ಲಿಷ್ ಭಾಷೆ, ಕನ್ನಡ, ತಮಿಳು, ತೆಲುಗು, ಇದು ಮರಾಠಿ, ಎಲ್ಲವೂ ಭಾಷೆ, ಎಲ್ಲ ಶಬ್ದಗಳೇ. ಶಬ್ದ ಬಿಟ್ಟು ಏನೂ ಇಲ್ಲ. ಫ್ಯಾನ್ ಶಬ್ದ ಅಷ್ಟೇ, ಅಲ್ಲಿ ವಸ್ತು ಇಲ್ಲ. ಫ್ಯಾನ್ ಅನ್ನೋ ಶಬ್ದದ ಕಲ್ಪಸ್ತು ಅಲ್ಲಿ ಇರೋದಿಲ್ಲ. ಏನೋ ಬರೀ ಕಬ್ಬಣ, ಇಲ್ಲ ಪ್ಲಾಸ್ಟಿಕ್ಕು, ಇಲ್ಲ ಬೇರೆ ಇದು, ಫ್ಯಾನ್ ಇಲ್ಲ ಅಲ್ಲಿ. ಟೇಬಲ್ ಅಂತ ಟೇಬಲ್ ಏನಿದೆ ಇಲ್ಲಿ? ಮರನೇ ಇರೋದು, ಮರ ಬಿಟ್ಟು ಏನೂ ಇಲ್ಲ. ಹಾಗೆ ಇಡೀ ಎಲ್ಲವೂ ಓಂಕಾರವೇ ವ್ಯಾಪ್ತವಾಗಿದೆ. ಓಂಕಾರಕ್ಕೆ ಬೇರೆ ಬೇರೆ ಹೆಸರು. ಶಬ್ದ ಜಾತ ಅಂದ್ರೆ ಸಮೂಹ, ಶಬ್ದ ಸಮೂಹವೆಲ್ಲವೂ ಸಂತೃಣ್ಣ ವ್ಯಾಪ್ತವಾಗಿದೆ, ಕೂಡ್ಕೊಂಡಿದೆ. ತೃಣ್ಣ ಯಾವ್ದಾಯ್ತು? ತೃಣ್ಣ ಅನ್ನೋದು ಸಪ್ರತ್ಯ ಆಕಾರ ಅಂತ ಸಿಗಿಲ್ಲ. ಸಂತೃಣ್ಣ ವಾಕ್ ಶಬ್ದಕ್ಕೆ ವಿಶೇಷ, ವಾಕ್ ಸಂತೃಣ್ಣ. ಅಕಾರೋ ವಿ ಸರ್ವ ವಾಗ್ ಇತ್ಯಾದಿ ಶ್ರುತೆ. ಅಕಾರ ಅನ್ನೋದಿದೆಯಲ್ಲ, ಅದು ಎಲ್ಲಾ ವಾಕ್ಕು ಆಗಿದೆ. ಯಾಕಂದ್ರೆ ಅಕಾರ ಸ್ಥಾನ ಯಾವುದು? ಕಂಠ. ಆ ಉಚ್ಚಾರಣೆ ಆಗೋದು ಕಂಠದಲ್ಲಿ. ಆ ಕಂಠ ಇಲ್ಲದೆ ಯಾವ ಅಕ್ಷರ ಉಚ್ಚಾರ ಮಾಡಕ್ಕಾಗೋದೇ ಇಲ್ಲ. ಅದು ಅಕಾರ ಅಷ್ಟೇ ಅಲ್ಲ. ಈ ಕಾ ಅಂತದಲ್ಲ, ಕಾ ಅಂದ್ರೆ ಏನ್ ಗೊತ್ತಾ? 2 ಅಕ್ಷರ. ಕು ಪ್ಲಸ್ ಆ ಕಾ, ಬರೀ ಕಾ ಒಂದು ಅಕ್ಷರ ಇಲ್ಲ, ಅದು 2 ಅಕ್ಷರ ಕಾ ಅನ್ನೋದು. ಕು ಪ್ಲಸ್ ಆ, ಖ ಗ ಎಲ್ಲದೂ ಆ ಸೇರ್ಕೊಂಡಿದೆ. ಆ ಸೇರ್ಕೊಂಡಿರೋ ಅಕ್ಷರವೇ ಇಲ್ಲ. ಹಾಗೆ ಏನಾದ್ರು ಆ ಸೇರ್ಕೊಂಡಿದ್ಯಾ? ಏ ಇಲ್ಲ, ಆಮು ಓದು ಏ ಆಗತ್ತಾ? ಯಾವ ಭಾಷೆ ಬಂದು ಆ ಪ್ಲಸ್ ಈ ಅದು ಆ ಈ ಏ ಆಗುತ್ತೆ. ಆ ಪ್ಲಸ್ ಓ ಅವು ಆಗುತ್ತೆ. ವೃದ್ಧಿ ಸಂಧಿ ಕೇಳಿದಿರ? ಬರೀ ಕಲ್ ಸಂಧಿ ಹಲ್ ಸಂಧಿ ಅನುಭವಿಸಲ್ಲ ಅಲ್ವಾ? ಗುರು ಸಂಧಿ ಏನು ವಿಷಯ ಅಂತ. ಅಕಾರವೇ ಎಲ್ಲ ವಾಕ್ಕು ಆಗಿದೆ. ಓಂಕಾರ ಅಕಾರ ಇದೆ. ಆ ಉ ಮ, ಆ ಎಂದು ಶುರು ಓಂಕಾರ. ಆ ಉ ಮ, ಆ ಉ ಆಗುತ್ತೆ. ಓಲು ಆ ಉ, ಏಲು ಆ ಈ ಇದೆ. ಆ ಈ ಏ ಆಗುತ್ತೆ. ಆ ಉ ಓ ಆಗುತ್ತೆ. ಅದರಿಂದ ಅಕಾರವೇ ಎಲ್ಲ. ಮ ಅಂದ್ರೆ ಮು ಪ್ಲಸ್ ಆ, ಯು ಪ್ಲಸ್ ಆ ಯಾ, ರು ಪ್ಲಸ್ ಆ ರಾ. ಅಕಾರ ಇದೆ, ಅಕ್ಷರವೇ ಇಲ್ಲ. ಅಕಾರವು ಸರ್ವ ವಾಕ್ ಶ್ರುತಿ, ಎಲ್ಲಾ ವಾಕ್ಕು ಶಬ್ದವು ಅಕಾರ ಸೇರ್ಕೊಂಡಿದೆ. ಅಕಾರ ಸ್ಥಾನ ಕಂಠ ಇದೆ, ಕಂಠದಿಂದ ಎಲ್ಲ ಅಕ್ಷರ ಬರೋದು ಆಗೋದು. ಪರಮಾತ್ಮ ವಿಕಾರಶ್ಚ ನಾಮಧೇಯ ಮಾತ್ರ ಮಿತ್ಯತಃ ಓಂಕಾರ ಏವೇದಗೋ ಸರ್ವವಿಧಿ. ಪರಮಾತ್ಮನ ವಿಕಾರ, ಮಣ್ಣಿನ ವಿಕಾರವೆಲ್ಲ ಬರೀ ಹೆಸರಷ್ಟೆಯೋ, ಅಲ್ಲಿರೋದಲ್ಲ ಏನೋ ಮಣ್ಣು. ಗಡಿಗೆ, ಕುಡಿಕೆ, ಮಡಿಕೆ ಅಂತ ಇರ್ತಿದೆ. ಗಡಿಗೆ, ಕುಡಿಕೆ, ಮಡಿಕೆ ಮಣ್ಣಿಗಿಂತ ಬೇರೆ ಏನಮ್ಮ? ಮಣ್ಣಿಗಿಂತ ಬೇರೆ. ಇವು ಆರ್ನಮೆಂಟ್ ಇದೆಯಲ್ಲ, ಏನೋ ಆರ್ನಮೆಂಟ್, ಅದು ಗೋಲ್ಡ್ ಬಿಟ್ಟಿದೆಯಾ? ಗೋಲ್ಡ್ ಬಿಟ್ಟು ಆರ್ನಮೆಂಟ್ ಇರುತ್ತಾ? ಇರಲ್ಲ. ಗೋಲ್ಡ್ಗೆ ಬೇರೆ ಬೇರೆ ಆಕಾರಕ್ಕೆ, ಹೀಗಿದೆ ಉಂಗಿರ ಹಾಕಿದ್ರೆ ಉಂಗುರ, ಇಲ್ಲಿ ಹಾಕಿದ್ರೆ ಸರ, ನೀನು ತಲೆಗೆ ಹಾಕಿದ್ರೆ ನಾಗು ಅಂತಾರೆ, ಇಕ್ಕಿ ಜುಮ್ಕಿ, ನೀವು ಮೂಗು ತಿಂತಾರೆ, ಎಲ್ಲ ಇದೆ. ಗೋಲ್ಡ್ಗೆ ಬೇರೆ 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 ಆಕಾರಗಳು, ಬೇರೆ ಬೇರೆ ಹೆಸರು ಅಷ್ಟೇ. ಹಾಗೆ ಪರಮಾತ್ಮನೇ ಈ ಭೂಮಿ, ನೀರು, ಆಕಾಶ, ವಾಯು ಎಲ್ಲ ಅದಷ್ಟು ಶಬ್ದ ಅಂದ್ರೆ ಪರಮಾತ್ಮನ ವಿಕಾರವಾಗಿದೆ ಎಲ್ಲಾ ರೂಪಗಳು. ಆ ರೂಪಗಳನ್ನು ಹೇಳುವಂತ ರೂಪನೇ ಫಾರಂ. ಫಾರಂ ಅಲ್ಲ, ಫಾರ್ಮ್ ಎಲ್ಲ ಫಾರ್ಮ್. ಇದೆಯಾ ವಿಕಾರವು ಪರಮಾತ್ಮನ ವಿಕಾರ, ಅದೆಲ್ಲ ನಾಮಧೇಯ ಮಾತ್ರ ಅಂತ. ಆದ್ರಿಂದ ಎಲ್ಲವೂ ಓದರೆ ಓಮಿತ್ಯ ಅಕ್ಷರವಿದೆ. ಓಂ ಸರ್ವಂ
ಓಂಕಾರ ವೇದ ಓಂ ಸರ್ವಂ ಓಂ ಇತಿ ಬ್ರಹ್ಮ ಅಂತ ಹೇಳಿ ಓಂ ಓಂ ಯಾವಾಗ ಓಂಕಾರ ದುರಭ್ಯಾಸ ಆದರಾರ್ಥ ಹಾಲ ಅದು ಅಕಾರ ಹಕಾರ ಎರಡು ಸಲ ಓಂಕಾರ ಯಾಕೆ ಹೇಳಿದ್ರೆ ಇಲ್ಲಿ ಆದರ ಪ್ರೀತಿ ತೋರಿಸೋಕೆ ಇಲ್ಲ ತುಂಬಾ ಶ್ರದ್ಧೆ ಇಟ್ಕೊಳ್ಳಿ, ಗೌರವ ಇಟ್ಕೊಳ್ಳಿ, ಮಾಡಿ ಹೆಚ್ಚೆಚ್ಚಾಗಿ ಮಾಡಿ ಉದ್ಧಾರ ಆಗ್ತೀರಾ, ಕೃತಾರ್ಥರಾಗ್ತೀರಾ ಅಂತ. ಲೋಕಾದಿ ನಿಷ್ಪಾದನ ಕಥನಂ ಓಂಕಾರ ಸ್ತುತ್ಯರ್ಥಮಿತಿ. ಲೋಕಾದಿಗಳ ಮೂಲಕವಾಗಿ ಅದು ತೋರ್ಕೊಂಡದ್ದು. ಲೋಕವನ್ನು ತಪಸ್ ಮಾಡ್ದ 3 ವೇದ ತೋರ್ಕೊಡ್ತು, 3 ವೇದ ತಪಸ್ ಮಾಡ್ದ 3 ವ್ಯಾಹೃತಿ ತೋರ್ಕೊಡ್ತು, 3 ವ್ಯಾಹೃತಿ ತಪಸ್ ಮಾಡ್ದ ಓಂಕಾರ. ಇದೆಲ್ಲ ಈ ಕಥೆ ಅದಕ್ಕೆ ಅಂತಂದ್ರೆ ಅದು ಕೂಡ ಓಂಕಾರ ಸ್ತುತಿಗಾಗಿ ಹೇಳಿದ್ದು. ಓಂಕಾರ ಎಲ್ಲದರ ಜಿಸ್ಟ್ರೇಷನ್ ಸಾರ ಅಂತ ಓಂಕಾರ ಬಿಡಬೇಡಿ ಅಂತ. ಲೋಕಾದುತ್ಪತ್ತಿ ಪ್ರಕಟವಲ್ಲ, ಓಂಕಾರವು ಸರ್ವಸಾರವಾದ್ದರಿಂದ ಅದನ್ನು ಉಪಾಸನೆ ಮಾಡಬೇಕು ಎಂಬುದು ಇಲ್ಲಿ ಓಂಕಾರ ಹೊರಡಿದೆ. ಈಗ ಬ್ರಹ್ಮವಾದಿನೋ ವದಂತೆ ರುದ್ರಾಣಾಂ ಮಾಧ್ಯಂಜನ ಕುಸವನಂ ವಿಶೇಷಾಂಚ ದೇವಾನಾಂಚ ತೃತೀಯ ಸವನಂ ಆದಿತ್ಯಾನಾಂಚ ಹೋಗು ಕ್ವಚರಿ ಯಜಮಾನಸ್ಯ ಲೋಕ ಇತಿ ಸಯಸ್ತನ್ನ ವಿದ್ಯಾತ್ ಕಥಂ ಕುರ್ಯಾತ್ ಅಸ ವಿದ್ವಾನ್ ಕುರ್ಯಾತ್. ಮೂರು ಸವನ ಇದೆ. 3 ಸವನ. ಸವನ ಅಂದ್ರೆ ಮನುಷ್ಯನ ಹಿಂಡುವ ಜಾಗ ಅಂತ. ಮನುಷ್ಯನ ಹಿಂಡತೆ 24 ವರ್ಷಕ್ಕೊಂದ್ಸಲ. 24 ವರ್ಷ ಅವ 24 48 ಗಾಯತ್ರಿ ಉಷ್ಟಿಕ 44 ಹಿಂಡೋದು ಅಂತ ಸವನ ಅಂದ್ರೆ. ಸೋಮನ್ ಹಿಂಡಿದ್ದಾರೆ ಅಲ್ಲಿ, ಪ್ರಾತಃ ಸೋಮನ್ ಹಿಂಡಿದ್ದಾರೆ. ಪ್ರಾತಃಸವನಕ್ಕೆ ಗಾಯತ್ರಿ ಛಂದಸ್ಸು, ಅದಕ್ಕೆ 24. ತ್ರಿಷ್ಟುಪ್ಪಕ್ಕೆ 44, ಆಮೇಲೆ 48. 3 ಕೂಡಿದ್ರೆ ಎಷ್ಟಾಗತ್ತಮ್ಮ? 24 24 24 44 48 3 ಕೊಡ್ಬೇಕು. 48 116 ಅವನಿಗೆ ಕೂಡ ಬರಕಡ ಬಂದಿದೆ. ನಮ್ಮ 3 ಕಡೆ ಹೋದು ಸವನ ಇದೆ. ಅಲ್ಲಿ ಮನುಷ್ಯನಿಗೆ ಪ್ರಾತಃ ಸವನಕ್ಕೆ ವಸು ದೇವತೆಗಳು, ಮಾಧ್ಯಮನಿಗೆ ರುದ್ರ ದೇವತೆಗಳು, ತೃತೀಯ ಸವನಕ್ಕೆ ಆದಿತ್ಯ ದೇವತೆಗಳು. ಆ ಟೈಮಲ್ಲಿ ಆ ಪೀರಿಯಡ್ ಅಲ್ಲಿ ಏನಾದ್ರು ಆರೋಗ್ಯ ತಪ್ಪಿದ್ರೆ ಅವ್ರು ಇವ್ರು ಪ್ರಾರ್ಥನೆ ಮಾಡ್ಬೇಕಂತೆ. ಹೇ ವಸುಗಳೇ, ನನ್ನನ್ನು ಮಾಧ್ಯಮ ಸೇರಿಸಿ ಅಂತ. ಮಾಧ್ಯಮ ಸಮಯದಲ್ಲಿ ಏನಾದ್ರೆ ನನ್ನ ತೃತೀಯ ಸವನಕ್ಕೆ ಸಾಯಂ ಸವನಕ್ಕೆ ಸೇರಿಸಿ ಅಂತ. ಅವಾಗ 3 ಸವನ ಸೇರಿಸಿದಾಗ 116 ವರ್ಷ ಬದುಕ್ತಾನೆ. ಯಾರಿಗೆ 116 ವರ್ಷ ಬದುಕಬೇಕು ಅಂತ ಅಪೇಕ್ಷೆ ಇದೆಯೋ ಅವನು ಈ ಉಪಾಸನೆ ಮಾಡಬೇಕು ಅಂತ ಇನ್ನ ಘಟನೆ ಇದು ಪ್ರಕರಣ ಒಟ್ಟಷ್ಟು. ಮತ್ತೆ 3 ದೇವತೆ ತಗೊಂಡು ಬಿಟ್ಟಾಗ ಯಜಮಾನಸ ಲೋಕ ಕ್ವಾ, ಯಜಮಾನಿಗೆ ಲೋಕ ಜಾಗ ಯಾವುದು? ಪ್ರಾತಃ ಸವನೆಲ್ಲ ವಸು ತಗೊಂಡಿದ್ದಾರೆ, ಮಾಧ್ಯಮ ಸವನ ರುದ್ರರು, ತೃತೀಯ ಸವನ ಆದಿತ್ಯ ತಗೊಂಡಿದ್ದಾರೆ. ಯಜಮಾನಿಗೆ ಲೋಕವೇ ಇಲ್ಲ ಆಯ್ತಲ್ಲ, ಇದು ಯಾವುದು, ಇದನ್ನು ಯಾವಾಗ ಇದನ್ನು ಅರಿಯೋದಿಲ್ವೋ ಅವನು ಹೇಳ್ತಾನೆ ಈ ಸವನವನ್ನು ಮಾಡಿ ಯಾರು ಅಂತ ಇದು ಮಾಡ್ತಿದ್ದೆ, ಆಕ್ಷೇಪ ಮಾಡ್ತಿದ್ದೆ. ಅರ್ತ್ಕೊಂಡು ಮಾಡಿದ್ರೆ ಅವನಿಗೆ ಲೋಕ ಸಿಗತ್ತೆ. ಸಾಮೋಪಾಸನ ಪ್ರಸಂಗೇನ ಕರ್ಮಗುಣಭೂತತ್ವಾತ್ ನಿರ್ವರ್ತ್ಯ ಓಂಕಾರಂ ಪರಮಾತ್ಮ ಪ್ರತೀಕತ್ವಾತ್ ಅಮೃತತ್ವ ಹೇತುತ್ವೇನ ಮಹೀಕೃತ್ಯ ಪ್ರಕೃತಸ್ಯೈವ ಯಜ್ಞಸ್ಯ ಅಂಗಭೂತಾನಿ ಸಾಮ ಹೋಮ ಮಂತ್ರೋತ್ಥಾನಾನಿ ಉಪದಿದೀಕ್ಷನ್ ಆಹಾ. ಉಪದಿದೀಕ್ಷನ್ ಹೇಗೆ ರೂಪ? ಉಪದೇಷ್ಟು ಉದಿಷ್ಟುಮ ಉದಿಷ್ಟುಮ ಉಪದೇಷ್ಟುಮ ಉಪದೇಷ್ಟುಂ
ಯಾವ ಧಾತು 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 ಏನು ಧಾತು ಬಲ್ಕ ಒಂದ್ 3 ಸಲ ಹೇಳಿ. ಸಾಮದ ಉಪಾಸನಾ ಪ್ರಸಂಗ. ಸಾಮೋಪಾಸನೆಯನ್ನು ಸಾಮವನ್ನು ಉಪಾಸನೆಯಿಂದ ನಿರಂತರ ಭಾವನೆ ಮಾಡೋದು. ಆ ಪ್ರಸಂಗನೇ ಕಾಂಟೆಕ್ಸ್ಟ್. ಆ ಸಂದರ್ಭದಿಂದ ಕರ್ಮ ಗುಣ, ಕರ್ಮಕ್ಕೆ ಗುಣ ಅಂದ್ರೆ ಅಂಗ, ಒಂದು ಪಾರ್ಟ್. ಹಾಗಾಗಿರೋದ್ರಿಂದ ಆ ಉಪಾಸನೆ ಅದನ್ನ ನಿರ್ವರ್ತ್ಯನೇನೋ ಮುಗಿಸಿ. ನಿರ್ವರ್ತ್ಯ ಧಾತು ಏನೋ ಅದು ಗೊತ್ತಾಗಲ್ಲ. ವೃತು 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 ಮುಗಿಸಿಬಿಟ್ಟು ಓಂಕಾರವು ಪರಮಾತ್ಮನಿಗೆ ಪ್ರತೀಕವಾಗಿದೆಯಾದ್ರಿಂದ, ಪರಮಾತ್ಮನಿಗೆ ಗುರುತು, ಪರಮಾತ್ಮನ ಜ್ಞಾಪಕ ಮಾಡ್ಕೊಳ್ಳೋಕೆ ಓಂಕಾರ ಸಾಧನೆ ಆಗಿದೆಯಾದ್ರಿಂದ ಅದು ಅಮೃತತ್ವ ಹೇತು. ಅಮೃತತ್ವವನ್ನ ಅಂದ್ರೆ ಅಮರಣ ಧರ್ಮ, ಸಾಯದೇ ಇದ್ದವನಾಗಬೇಕಾದ್ರೆ ಓಂಕಾರೋಪಾಸನೆ ಮಾಡಿದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬಿಡ್ತಾನೆ. ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟು ಬ್ರಹ್ಮನಂತೆ, ಚತುರ್ಮುಖ ಬ್ರಹ್ಮನಂತೆಯೇ ಕಲ್ಪಕೋಟಿವರೆಗೂ ಅಲ್ಲೇ ಇರ್ತಾನೆ. ಒಂದು ಕಲ್ಪ ಅಂದ್ರೆ ಎಷ್ಟು ಗೊತ್ತಾ? 1000 ಯುಗ. ಕೃತ, ತ್ರೇತ, ದ್ವಾಪರ, ಕಲಿ 4 ಯುಗವು 1000 ಟೈಮ್ ರೊಟೀನ್ ಆದ್ರೆ 1 ಡೇ, ಮತ್ತೆ 1000 ಟೈಮ್ ರೊಟೀನ್ ಆದ್ರೆ 1 ನೈಟ್. ಇಂಥದ್ದು 100 ವರ್ಷ ಇರ್ತಾನೆ ಅವನು. ಎಷ್ಟಾಯ್ತು? ಕಲಿಯುಗ 4,32,000. ದ್ವಾಪರಿಗ 8,64,000. ಅದು 17,32,000. ಅದು 34,68,000 ಕೃತಯುಗ. ಇದಿಷ್ಟು ವರ್ಷ ತೂರಿದ್ರೆ ಒಂದು ಹಗಲಾಗುತ್ತೆ. ಮತ್ತೆ ಇಷ್ಟು ವರ್ಷ ಇನ್ನೊಂದು ದೊಡ್ಡ ರಾತ್ರಿ ಆಗುತ್ತೆ. ಇಂಥದ್ದು ವಾರ, ತಿಂಗಳು, ವರ್ಷ, 3 ವರ್ಷ ಬ್ರಹ್ಮ ಬದುಕೋದು. ಈಗ ಸೊಳ್ಳೆ 3 ದಿವಸ 5 ದಿವಸ ಸತ್ತೋಗುತ್ತೆ. ನಾವು 100 ವರ್ಷ ಇರ್ತೀವಿ. ಸೊಳ್ಳೆ ಇವು ಮನುಷ್ಯರು ಸಾಯೋದೇ ಇಲ್ಲ, ಕೋಟಿ ವರ್ಷ ಇರ್ತಾರೆ ಅಂತ ಅನ್ಕೊಳ್ತೆ. ಸೊಳ್ಳೆ ಭಾಷೆಯಲ್ಲಿ ಸೊಳ್ಳೆ ಆಗ್ಬಿಟ್ಟು ಹಿಂಗೆ ಮನುಷ್ಯರು ನೋಡಿದ್ರೆ ಇಮೇಜ್ ಮಾಡ್ಕೊಂಡ್ರೆ, ಅಯ್ಯೋ ಮನುಷ್ಯರು 100 ವರ್ಷ ಇರ್ತಾರೆ. 3 ದಿವಸ 5 ದಿವಸ 7 ದಿವಸ. ನಾವು ಅದು ಸೊಳ್ಳೆ ತರಹ, ಬ್ರಹ್ಮ ಸೊಳ್ಳೆಯೂ ಅಲ್ಲ, ಕ್ರಿಮಿ. ಬ್ರಹ್ಮಾನಂದದಲ್ಲಿದ್ದಾನೆ ಅವನು. ಅವನಿಗೆ ಜನ ಕಲಿಬೇಕಾದ ಏನು? ಅವನೇ ಜನ ಸ್ವರೂಪ. ಕಲಿಬೇಕಲ್ಲ ಅವನು. ಸೂರ್ಯಾಂತರ್ಗತ ಪುರುಷ, ನಾರಾಯಣ ಪುರುಷ. ಅವನಿಗೆ ದಿನ ಇರೋದು ನಮ್ಗೆ. ಸೂರ್ಯಮಂಡಲ ಅಂತರ್ಗತ ಪುರುಷ ನಾರಾಯಣ ಪುರುಷ. ಅವನು ಹೃಣಗರ್ಭ, ಅವನಿಗೂ ಪ್ರಾಣಾತ್ಮ, ಮಂಡಲಾಭಿಮಾನಿ ದೇವತೆ. ಸಾಮ ಅಂದ್ರೆ ಇದು ಲೋಕದ್ವಾರ ಸಾಮ. ಹೋಮ ಸ್ವಾಹ ಪಜಹಿ ಪರಿಗಂ ಸ್ವಾಹ ಹೋಮ. ಉತ್ಥಾನ, ಅದಕ್ಕೆ ನಮೋಗ್ನಿಯ ಲೋಕ, ಅದು ಉತ್ಥಾನ. ಈ ಮಂತ್ರಗಳನ್ನ ಉಪದೇಶ ಮಾಡಬೇಕು ಎಂಬುದಾಗಿ ಇಷ್ಟಪಡುತ್ತಾ 3 ಸಾಮ, ಹೋಮ, ಮಂತ್ರ 3 ಉಪದೇಶ ಮಾಡಬೇಕು ಎಂದು ಇಷ್ಟಪಟ್ಟುಕೊಂಡು ಈ ಪ್ರಕರಣವನ್ನು ಆರಂಭ ಮಾಡ್ತಾ ಇದೆ. ಇದು 2ನೇ ಅಧ್ಯಾಯದ 24ನೇ ಖಂಡ ಇದಕ್ಕಾಗಿ ಬಂದಿದೆ ಅಂತ ಬ್ರಹ್ಮವಾದಿನೋ ವದಂತಿ. ಬ್ರಹ್ಮವಾದಿಗಳು ಅಂದ್ರೆ ವೇದವನ್ನು ಕುರಿತು ಚರ್ಚೆ ಮಾಡುವವರಿಗೆ ಬ್ರಹ್ಮವಾದಿಗಳು ಅಂತ. ಯಾರು ವೇದದ ಬಗ್ಗೆ ಎಕ್ಸ್ಪರ್ಟ್ ಆಗಿರ್ತಾರೋ, ಸ್ಕಾಲರ್ ಆಗಿರ್ತಾರೋ, ಅವರೆಲ್ಲ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತಾರೆ. ಅವರೆಲ್ಲ ವಸಿಷ್ಠರು ಕೇಳಿದ್ರೆ, ವಸಿಷ್ಠ ಹೆಸರು ಕೇಳಿದ್ರ? ವಸಿಷ್ಠ, ವಾಮದೇವ, ಅತ್ರಿ, ಭೃಗು ಮಹರ್ಷಿಗಳು ಅವರೆಲ್ಲ ಬ್ರಹ್ಮವಾದಿಗಳು. ಎಲ್ಲ ಗೊತ್ತಿಲ್ಲ ಅಲ್ಲ? ಋಷಿಗಳ ಹೆಸರೆಲ್ಲ ಕೇಳ್ಕೊಂಡಿದ್ದೀರಾ? ಸರ್ ಏನು ಎಲ್ಲ ಮಾತಾಡ್ಕೊತಾರಂತೆ. ಏನು? ಯತ್ ಪ್ರಾತಃಸವನಂ ಪ್ರಸಿದ್ಧಂ ತದ್ವಸೂನ. ಪ್ರಾತಃಸವನ ಅಂತ ಯಜ್ಞದಲ್ಲಿ ಸೋಮಯಾಗ ಅಂತ ಒಂದು ಯಾಗ ಇದೆ. ಆ ಯಾಗದಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ 11:30, 12 ಗಂಟೆ ಒಂದು ಕರ್ಮ ಮಾಡ್ತಾರೆ. ಅಲ್ಲಿಂದ 4 ಗಂಟೆ 5 ಗಂಟೆವರೆಗೂ 2 ಮಾಡ್ತಾರೆ. 5 ಗಂಟೆ ರಾತ್ರಿ 2 ಗಂಟೆವರೆಗೂ ಬರ್ತಾರೆ. ಅಲ್ಲಿ ಮಧ್ಯದಕ್ಕೆ ವಸುಗಳು ದೇವತೆ, 2ನೇದಕ್ಕೆ ರುದ್ರರು, 3ನೇದಕ್ಕೆ ಆದಿತ್ಯರು ದೇವತೆಗಳು. ಅದಕ್ಕೆ ಹೇಗೆ ಇದೆ ಒಂದು ವಸು ರುದ್ರ, ವಸು ಭೂಮಿ ವಸತಿ, ರುದ್ರ ಅಂತರಿಕ್ಷ, ಆದಿತ್ಯ ಜುಲೋಕ. ರುದ್ರ ಆದಿತ್ಯ, ರುದ್ರರು ಇವನು ಆಡ್ದ ರುದ್ರ. ರುದ್ರದೇವರು. ರುದಂ ದ್ರಾವಯತಿ ರುದ್ರ, ನಮ್ಮ ಅಳುವನ್ನು ಓಡಿಸ್ತಾನೆ, ನಮ್ಮ ದುಃಖವನ್ನು ಓಡಿಸ್ತಾನೆ ರುದ್ರ. ಪಾಪಿಗಳಿಗೆ ಅಳಿಸ್ತಾನೆ, ರೋದೇತಿ ರುದ್ರ. ಯಾರು ಪಾಪಿಗಳು ಅವ್ರನ್ನ ಅಳಿಸ್ತಾನೆ, ಪುಣ್ಯಾತ್ಮರಿಗೆ ದುಃಖವನ್ನು ಕಳೀತಾನೆ. 11 ಜನ ರುದ್ರರು, ಏಕಾಶ ರುದ್ರಾಹ. ಅಷ್ಟವು ವಸವ, ವಸುಗಳು 8 ಜನ, 12 ಜನ ಆದಿತ್ಯರು.
ಇಂದ್ರ ಪ್ರಜಾಪತಿ ಮತ್ತು ಅಂತ ಏನಿದೆ ಪ್ರಸಿದ್ಧವಾಗಿದೆ ಯಜ್ಞದಲ್ಲಿ ಅದಷ್ಟು ವಸುಗಳಿಗೆ ಸೇರಿದ್ದು ವಸು ದೇವತಾಕವಾದದ್ದು ತೈಶ್ಚ ಪ್ರಾತಃಸವನ ಸಂಬದ್ಧೋಯಂ ಲೋಕಃ ವಶೀಕೃತಃ ಪ್ರಾತಃಸವನ ಸಂಬದ್ಧವಾದ ಈ ಲೋಕವನ್ನ ಅವರು ತಮ್ಮ ವಶ ಮಾಡಿ ತಮ್ಮ ಕಂಟ್ರೋಲ್ ಮಾಡಿದೆ ಅವ್ರು ಪೊಸೆಸಿವ್ ಮಾಡಿದೆ ಅವರ ತಮ್ಮ ಹ್ಯಾಂಡ್ ಓವರ್ ಮಾಡ್ಕೊಂಡು ತಮ್ಮ ಇದು ತಗೊಂಡ್ಬಿಟ್ಟಿದ್ದಾರೆ ಕೈ ತಗೊಂಡ್ಬಿಟ್ಟಿದ್ದಾರೆ ತಮ್ಮ ಅಧೀನ ಮಾಡ್ಕೊಂಡಿದ್ದಾರೆ ಪ್ರಾತಃಸವನ ಈಶಾನೀ ಪ್ರಾತಃಸವನಿಗೆ ಒಡೆಯರವರು ಅವರು ಲಾರ್ಡ್ ಅವರು ಅದಕ್ಕೆ ಅವರು ಸುಪ್ರೀಂ ಅದಕ್ಕೆ ತಥಾ ರುದ್ರೈ ಮಾಧ್ಯಂಜ ಸಮನ ಈಶಾನೈ ಅಂತರಿಕ್ಷ ಲೋಕ ಹಾಗೆ ಮಾಧ್ಯಂಜ ಸಮನಕ್ಕೆ ಈಶಾನರು ಒಡೆಯರಾಗಿರ್ತಕ್ಕಂತಹ ರುದ್ರಗಳಿಂದ ಅಂತರಿಕ್ಷ ಲೋಕ ನಮ್ದು ಅಂದ್ಬಿಟ್ರು ಇಡೀ ಭೂಮಿಯೆಲ್ಲ ನಮ್ದು ವಸುಗಳು ಅಂದ್ರು ಅಂತರಿಕ್ಷವೆಲ್ಲ ನಮ್ದು ಅಂದ್ಬಿಟ್ರು ರುದ್ರ ಅಂದ್ಬಿಟ್ರು ಆದಿತ್ಯ ಇಷ್ಟ ವಿಶ್ವೇ ದೇವ ಇಷ್ಟ ತೃತೀಯ ಸಮನೇಶಾನೈ ತೃತೀಯೋ ಲೋಕ ವಶೀಕೃತಃ ಆದಿತ್ಯರು ಮತ್ತು ವಿಶ್ವದೇವತೆಗಳು ವಿಶ್ವದೇವಾ ತ್ರಯೋದಶ ಅಂತ ವಿಶ್ವ ಅನ್ನುವಂತ ಇವತ್ತು ಬರುತ್ತೆ ಭಾಗವತದಲ್ಲಿ ವಿಶ್ವ ಎಂಬಾಕಿಗೆ 13 ಜನ ಮಕ್ಕಳು ಸಾಖ್ಯ ವಿಶ್ವದೇವಾ ಸತ್ಯವಸು ಅದಿಬ್ರು ಆಮೇಲೆ ಧುರಿವಿಚೋ ಸಂಗಿಗಾ ವಿಶ್ವದೇವಾ ದಕ್ಷಕರ್ತ್ವಾಖ್ಯ ವಿಶ್ವದೇವಾ ಕಾಮಕಾಲಕೇನ ವಿಶ್ವದೇವಾ ಹೀಗೆ ಒಂದೊಂದು ಸನ್ಯಾಸದಲ್ಲಿ ಒಂದು ಬೇರೆ ಯಜ್ಞದಲ್ಲಿ ಬೇರೆ ನಾಂದಿಲಿ ಬೇರೆ ಶ್ರಾದ್ದದಲ್ಲಿ ಬೇರೆ ಪೂರ್ವವಾದ ಹಾಗೆ ಒಟ್ಟು 13 ಜನ ಇದ್ದಾರೆ ಇದು ಏಕೋದೃಷ್ಟಿಗೆ ಒಬ್ಬರೇ ದ್ಯುಲೋಕ ಮೊದಲ ತೃತೀಯ ಲೋಕ ದ್ಯುಲೋಕ ತೃತೀಯೋ ಲೋಕ ವಶೀಕೃತ ಅಡಿ ಅಖಂಡ ಸ್ವರ್ಗಲೋಕ ಮೇಲೆ ಅಂತರಿಕ್ಷದ ಮೇಲೆ ಅಷ್ಟಕ್ಕೂ ಆದಿತ್ಯರ ಲಾರ್ಡು ಅವರೆಲ್ಲ ಪೂರ್ತಿ ಅವ್ರು 12 ಜನ ಇದ್ದಾರೆ 12 ತಿಂಗಳು 12 ದ್ವಾದಶ ಆಯ್ತು ಅದಷ್ಟು ನಮ್ದು ಅಂತ ಹೇಳಿ ಅವರು ಅಷ್ಟೊಂದು ದಮ್ಮ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲೋಕೋ ಅನ್ಯ ಪರಿಶಿಷ್ಟೋ ಬಿದ್ದಿದೆ ಎಲ್ಲ ನಮ್ದಾಗ ಅಂದ್ಬಿಟ್ರೆ ಯಜಮಾನಿಗೆ ಯಾವ್ದು ಲೋಕ ಎಲ್ಲಾ ಮನೆಯು ನಮ್ದು ಅಂದ್ಬಿಟ್ರೆ ನಾವೆಲ್ಲಿರೋಣ ಹಂಗ ಯಜಮಾನ ಇದಾನ ಯಜ್ಞ ಮಾಡೋನು ವಸುಗಳು ಈ ಭೂಲೋಕ ನಮ್ದು ಅಂದ್ರು ರುದ್ರ ಅಂತರಿಕ್ಷ ನಮ್ದು ಅಂದ್ರು ಆಯ್ತು ದುಲೋಕಲ್ಲ ನಮ್ದು ಅಂದ್ಬಿಟ್ರು ಯಜಮಾನ ಲೋಕವೇ ಇಲ್ಲ ಆಯ್ತು ಅಂತ ಪ್ರಶ್ನೆ ಹಾಕೊಂಡು ಅತಃ ಕ್ವಚರಿ ಯಜಮಾನಸ್ಯ ಲೋಕ ಯಜರ್ಥಂ ಯಜತೆ ಯಜಮಾನ ಲೋಕ ಯಾವ್ದಕ್ಕೋಸ್ಕರ ಯಜ್ಞ ಮಾಡುತ್ತಿದ್ದಾನೋ ಯಜ್ಞ ಮಾಡ್ತಿರೋ ಯಜಮಾನಿಗೆ ಯಾವುದು ಲೋಕ ಲೋಕನೇನೋ ಲೋಕ್ಯತೆ ಭುಜ್ಯತೆ ಇತಿ ಲೋಕ ಕಾಣಲ್ಪಡುತ್ತದೆ ಅನುಭವಿಸಲ್ಪಡುತ್ತದೆ ಅನ್ನೋದು ಧಾತು ಏನು ಲೋಕೃ ಕಾಣೋದು ಅಂತ ಯಾವ್ದನ್ನ ಕಾಣ್ತೀವೋ ಅನುಭವಿಸ್ತೀವೋ ಅದನ್ನ ಲೋಕ ಲೋಕಸ್ತು ಭವನೇ ಜನ ಬೇರೆ ಲೋಕ್ಯತೆ ಭುಜ್ಯತೆ ಕ್ವಚಿನ್ ಲೋಕೋಸ್ತಿ ಅಭಿಪ್ರಾಯ ಇಲ್ಲ 3 ಜನ 3 ತಗೊಂಡ್ಬಿಟ್ರು ಯಜಮಾನ್ ಲೋಕವೇ ಇಲ್ಲ ಅಂತ ಒಂದಿದು ಅದಕ್ಕೆ ಹೇಳುತ್ತೆ ಲೋಕಾಯ ವೈ ಯಜತೆ ಯೋ ಯಜತೆ ಇತಿ ಶ್ರುತೇ ಶ್ರುತಿ ಏನ್ ಹೇಳ್ತಿದೆ ಸ್ವರ್ಗಾಯ ಹಿ ಲೋಕಾಯ ದರ್ಶಪೂರ್ಣಮಾಸ ವಿಜ್ಯತೆ ವೈಶ್ವ ನಿರ್ಭವೇ ಲೋಕ ಪ್ರಾಪ್ತಿಗೋಸ್ಕರ ಯಜ್ಞ ಮಾಡಿದವನು ಇಂಥ ಲೋಕ ಸಿಗಬೇಕು ಆ ಲೋಕ ಸ್ವರ್ಗ ಲೋಕ ಸಿಗಬೇಕು ಅದೆಲ್ಲ ಅವ್ರು ನಮ್ದು ಅಂದ್ಕೊಂಡ್ಬಿಟ್ರೆ ಯಜಮಾನಿಗಿಂತ ಇಂತ ಲೋಕಾಯ ವೈ ಯಜತೆ ಲೋಕಕ್ಕಾಗಿ ಅಲ್ವೇ ಯಜ್ಞ ಮಾಡುವ ಯಜಮಾನ ಯಜ್ಞ ಮಾಡುವ ಯಜಮಾನಿಗೆ ಲೋಕವೆಲ್ಲ ಬೇರೆಯವರು ಅಕ್ಯುಪೈಡ್ ಮಾಡ್ಕೊಂಡ್ಬಿಟ್ಟಿದ್ರೆ ಅವ್ರು ಅಕ್ಯುಪೈಡ್ ಆಗ್ಬಿಟ್ಟಿದೆ ಹೇಗೆ ಸ್ಲಮ್ ಏರಿಯಾದವರು ನಮ್ದು ಅಂತ ಹಾಕೊಬಾರ್ದು ನಾವು ಬಿಡ್ಸಕ್ಕಾಗಲ್ಲ ನಮ್ದು ಬಿಡ ಹಾಗೆ ಎಲ್ಲ ನಮ್ದು ಅನ್ಕೊಂಡ್ಬಿಟ್ಟಿದ್ದಾರೆ ಯಜಮಾನ್ ಲೋಕವೇ ಇಲ್ವಲ್ಲ ಅಂತ ಅವಾಗ ಲೋಕಾಭಾವೇ ಚ ಸಹ ಯೋ ಯಜಮಾನ ತಮ್ ಲೋಕ ಸ್ವೀಕರಣೋಪಾಯಂ ಸಾಮ ಹೋಮ ಮಂತ್ರೋತ್ಥಾನ ಲಕ್ಷಣಂ ನ ವಿದ್ಯಾ ನ ವಿಜಾನೀಯಾತ್ ಸೋಜ್ಞ ಕಥಂ ಕುರ್ಯಾತ್ ಯಜ್ಞಂ ಸೋಜ್ಞ ಸೋಯಜ್ಞ ಅಲ್ಲ ನ ಕಥಂಚನ ತಸ್ಯ ಕರ್ತೃತ್ವಮುಪಜ್ಯತೆ ಇತ್ಯರ್ಥಃ ಲೋಕವೇ ಇದೆ ಆದ್ಮೇಲೆ ಆ ಯಜಮಾನ ಆ ಲೋಕವನ್ನು ಪಡ್ಕೊಳ್ಳೋಕ್ಕೋಸ್ಕರ ಯಜ್ಞ ಮಾಡ್ಬೇಕು ಅಂತಂದಿವಲ್ಲ ಅದ್ರ ಪಡ್ಕೊಳಕ ಉಪಾಯ ಯಾವುದು ಸಾಮಗಾನ ಮಾಡೋದು ಲೋಕದ್ವಾರ ಬಾರೋಣ ಆಮೇಲೆ ಉತ್ಥಾನ ಮಾಡೋದು
ಹೋಮ ಮಾಡೋದು, ಇವುಗಳನ್ನ ಮಾಡಿದ್ರೆ ತಿಳ್ಕೊಂಡ್ರೆ ಪಡ್ಕೊಳ್ತಾನೆ. ಅದನ್ನ ಅರಿದೇ ಹೋದ್ರೆ ಅವನಿಗೆ ಲೋಕವೇ ಇಲ್ಲ ಯಜಮಾನಿ. ಇದನ್ನ ಅರ್ತ್ಕೊಂಡ್ರೆ ಅವ್ನಿಗೆ ಲೋಕ ಸಿಗತ್ತೆ. ಅವ್ರು ಹೇಳ್ತಾರೆ, ಒಂಚೂರು ಬಸ್ಸಲ್ಲಿ 3 ಸೀಟಲ್ಲಿ ಇಬ್ಬರೇ ಕೂತಿರ್ತಾರೆ, ಒಬ್ಬ ಹತ್ತಾನೆ, ನಂಗೆ ಜಾಗ ಒಂದು 10 ರೂಪಾಯಿ ಇಟ್ಬಿಡಿ, ಬಂದು ಕೂತ್ಕೊಳ್ಳಿ, ಬೇಕಾಗ್ತದೆ ಒಂದು 50 ರೂಪಾಯಿ ಕೊಟ್ಬಿಡಿ, ಪಕ್ಕ ಜಾಗ ಬರ್ಕೊಡ್ತಾರೆ. ಹಾಗೆ ಈ ದೇವತೆಗಳು ಏನಾದ್ರು ಪ್ಲೀಸ್ ಮಾಡಿಬಿಟ್ರೆ ತಮ್ಮದಲ್ಲಿ ಅವ್ರು ಜಾಗ ಕೊಡ್ತಾರೆ. ಅದಕ್ಕೆ ಇದು ಉಪಾಯ. ಆ ದೇವತೆಗಳನ್ನು ಪ್ಲೀಸ್ ಮಾಡೋದಕ್ಕೆ ಸಾಮ ಹೋಮ ಮತ್ತೆ ಉತ್ಥಾನ. ಅದನ್ನ ಅರಿದೇ ಹೋದ್ರೆ ಅವನಿಗೆ ಲೋಕವಿಲ್ಲ. ಅದು ಅರಿಬೇಕು ಅಂತ TTU ಹಾಗೆ ಮಾಡ್ತಾರೆ. ರೈಲಲ್ಲಿ ಅವ್ರು ಇರತ್ತೆ, ಕೊಡಲ್ಲ ಅವರು. ಅವರಿಗೆ ಸಾರ್ ಕೊಡಿ ಸಾರ್, ಕಷ್ಟ, ಮಗು ಇದೆ, ಬೇರೆ ಕಷ್ಟ, ಅದು 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿತಾರೆ. ಕೊಟ್ಬಿಟ್ರೆ ಟಕ್ ಒಂದು ಸೀಟ್ ಕೊಡ್ತಾರೆ. ಅದಕ್ಕೆ ರಸೀದಿ ಕೊಡಲ್ಲ. ನೋಡಿದ್ರೆ ರೈಲ್ ಹೋಗಿದ್ರೆ ಆದ್ರೂ ಆ ಯಜ್ಞವನ್ನು ಅರಿದೇ ಇದ್ದವನಾದ್ರೆ, ಸಾಮ ಹೋಮ ಮಂತ್ರೋತ್ಥಾನ ಅರಿದೇ ಹೋದ್ರೆ ಅವನು ಹೇಗ್ ತಾನೇ ಅವನು ಆ ಲೋಕ ಪಡ್ಕೊಳ್ತಾನೆ? ಅವನು ಆಗೋದಿಲ್ಲ. ನ ಕಸಂಚನ ಕರ್ತೃತ್ವ, ಹೆಂಗೋ ಅವನಿಗೆ ಕರ್ತೃತ್ವ ಬರೋದಿಲ್ಲ, ಪಡ್ಕೊಳಕ್ ಆಗೋದಿಲ್ಲ ಅಂತ. ಇವಾಗ ಸಾಮಾಧಿ ವಿಜ್ಞಾನ ಸ್ತುತಿ ಪರತ್ವಾಸ ನ ಅವಿದುಷಃ ಕರ್ತೃತ್ವ ಕರ್ಮ ಮಾತ್ರ ವಿಧ ಪ್ರಸಿದ್ಧತೆ. ಹಾಗಾದ್ರೆ ಯಾರು ಉಪಾಸಕರಲ್ಲವೋ, ಇದನ್ನ ಅರ್ತಿಲ್ವೋ, ಅವ್ರ ಕರ್ಮಾಧಿಕಾರವೇ ಇಲ್ಲ ಅಂತ ಆಯ್ತಲ್ಲ. ಹಾಗ ಅನ್ಕೋಬೇಡಿ. ಅದು ಸಿಕ್ಕಿದ್ರೂ ಅವರ ಅಧೀನದಲ್ಲಿ ಅನುಭವಿಸ್ತಾ ಇರ್ತಾರೆ. ಇವನೇ ಸ್ವತಂತ್ರ ಆಗ್ಬೇಕು, ರಾಜ ಆಗು. ಅವ್ರು ಏನ್ ಕೊಡ್ತಾರೋ ಅದನ್ನ ತಗೋಬೇಕಾಗತ್ತೆ. ಅವ್ರೇನೋ ಕಾಯಿಲೆ ಕಸಾಲೆ ಕೊಟ್ಟರೆ ಅನುಭವಿಸ್ಬೇಕಾಗ್ಬಿಡುತ್ತೆ. ನೀವು ಕಾಯಿಲೆ ಕಸಾಲೆ ಬರ್ದಿರೋಂಗ ಆಗ್ಬೇಕು. ನೀವು ಒಳ್ಳೆ ನೀವು ಚೆನ್ನಾಗಿ ಖುಷಿಯಾಗಿ ಆನಂದವಾಗಿರ್ಬೇಕಾದ್ರೆ ಇವರನ್ನ ಪ್ಲೀಸ್ ಮಾಡಿಸ್ಬಿಟ್ರೆ ಖುಷಿಯಾಗಿರ್ತೀರ. ಹಾಗೆ ಸುಮ್ನೆ ಪ್ರಾಣಿ ಹಾಗೆ ಇದ್ಬಿಟ್ರೆ ಆಗಲಿಲ್ಲ. ನಾಯಿ ಇದೆ, ಹಸು ಇದೆ, ಎಮ್ಮೆ ಕತ್ತೆ ಇದೆ ಅಂತ ನಾವು ಇಲ್ಲಿನ ಭೋಗವನ್ನ ಸುಖವನ್ನ ಎಲ್ಲ ಅನುಭವಿಸ್ಬೇಕಾದ್ರೆ ಚಕ್ಕಾಗಿ ಇರ್ಬೇಕಾದ್ರೆ ಆ ದೇವತೆ ಅನುಗ್ರಹ ಬೇಕು. ಹಾಗೆ ಬರೀ ಕರ್ಮ ಯಾರು ತಿಳ್ಕೊಂಡಿದ್ದಾರೆ, ಹಾಗಾದ್ರೆ ಅವರಿಗೆ ಇದು ಇದಿಲ್ವೋ, ಕರ್ಮ ಅಧಿಕಾರ ಇಲ್ವೋ? ಸಾಮಾಧಿ ಹೋಮ ಸಾಮ ಇದನ್ನ ಉತ್ಥಾನ ಇದನ್ನ ಬಲ್ಲವನಿಗೆ ಅಧಿಕಾರವೋ ಅಂದ್ರೆ ಹಾಗಲ್ಲ. ಅದನ್ನ ಹೊಗಳೋಕೋಸ್ಕರವಾಗಿ ಇದನ್ನು ಹೇಳ್ತಾ ಇದ್ದೀವಿ ಹೊರತು ಅವ್ರಿಗೆ ಅಧಿಕಾರವಿಲ್ಲ ಅಂತೇನಿಲ್ಲ. ತಿಳ್ಕೊಂಡಿದ್ರೆ ಉಪಾಸನೆ ಮಾಡಿದ್ರೆ ಇದು ವಿಶೇಷ. ಇದು ಕೇವಲ ಕರ್ಮ ಮಾಡಿದವ್ರಿಗೂ ಏನೋ ಪ್ರಾಪ್ತಿ ಆಗತ್ತೆ. ಉಪಾಸನೆ ಮಾಡದೆ ಬರೀ ಕರ್ಮ ಮಾಡುವವರೆಗೂ ಏನೋ ಫಲ ಉಂಟು. ಉಪಾಸನೆ ಸೇರಿಸ್ಕೊಂಡು ಮಾಡಿದ್ರೆ ಅದು ವೀರ್ಯವತ್ತರ ವಿಶೇಷ. ಅದನ್ನ ಹೇಳ್ಕೋಸ್ಕರವಾಗಿ ಇದನ್ನ ಹೇಳ್ತಾ ಇದ್ದೆ. ಶ್ರುತಯೇಚ ಸಾಮಾಧಿ ವಿಜ್ಞಾನಸ್ಯ ಅವಿದ್ಯ ಕರ್ತೃತ್ವ ಪ್ರತಿಷೇಧಾಯ ಚ ಇತಿ ವಿಜ್ಞೇತ ವಾಕ್ಯಂ. ಅಷ್ಟೇ ಅಲ್ಲ, ನೀವು ಇಲ್ಲ ಯಾರಿಗೆ ಈ ಉಪಾಸನೆ ಗೊತ್ತಿಲ್ಲ, ಈ ವಿಚಾರ ತಿಳ್ಕೊಂಡಿಲ್ಲ, ಅವ್ರಿಗೆ ಕರ್ಮಾಧಿಕಾರ ಇಲ್ಲ ಅಂದ್ರೆ, ಅಲ್ಲ ಸಾಮಾಜಿಕ ಹೊಗಳಕ್ಕೂ ಬಂದಿದೆ, ಅವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಕ್ ಬಂದಿದೆ ಅಂದ್ರೆ ಒಂದೇ ವಾಕ್ಯ 2 ಅರ್ಥ ಮಾಡೋದು ತಪ್ಪು. ಮೀಮಾಂಸಾ ಪ್ರಕಾರ ಸಂಭವತ್ಯೇಕ ವಾಕ್ಯಸ್ಯ ವಾಕ್ಯ ಭೇದೋ ನಿಯುಜ್ಯತೆ ಅಂತ ಒಂದು ವಾಕ್ಯಕ್ಕೆ ನೀವು ಇದಾದ್ಮೇಲೆ ಓದ್ಕೊಳ್ಳಿ ಇದನ್ನ ಅಂತಂದ್ರೆ ನೀವು ಮಾರ್ಕೆಟ್ಗೆ ಹೋಗ್ಬಾರ್ದು ಅಂತ ಅರ್ಥ ಅಲ್ಲ ಅದಕ್ಕೆ. ಆಮೇಲೆ ನಿಮ್ಗೇನೋ ಸಾಮಾನು ತಗೋಬೇಕಾದ್ರೆ ಮಾರ್ಕೆಟ್ ಹೋಗ್ಬನ್ನಿ, ಓದ್ಕೊಂಡು ಅಷ್ಟೇ ಅರ್ಥ, ಇನ್ನೊಂದ್ ಕಡೆ ಹೋಗ್ಬಾರ್ದು ಅಂತ ಅರ್ಥ ಅಲ್ಲ. ಹಾಗೆ ಇಲ್ಲಿ ಸಾಮಾಧಿ ವಿಜ್ಞಾನ ಹೊಗಳೋಕೋಸ್ಕರ ಬಂದಿದೆ ಹೊರತು ಅವ್ರಿಗೆ ಕರ್ಮಾಧಿಕಾರ ಇಲ್ಲ ಅಂತ ಹೇಳಿ ಬಂದದ್ದಲ್ಲ. ಹಾಗೆ 2 ಅರ್ಥ ಮಾಡ್ಬಿಟ್ರೆ ವಾಕ್ಯ ಹೊರಹೋಗ್ಬಿಡುತ್ತೆ. ಹಾಗೆ ಮಾಡ್ಬಾರ್ದು. ಮೀಮಾಂಸಾ ನ್ಯಾಯ ಪ್ರಕಾರವಾಗಿ ಸಂಭವತ್ಯೇಕ ವಾಕ್ಯಸ್ಯ ವಾಕ್ಯ ಭೇದೋ ಅದು ಈ ಅರ್ಥವೂ ಬರುತ್ತೆ, ಆ ಅರ್ಥವೂ ಬರುತ್ತೆ ಅಂತ ಹೇಳಿ ಅರ್ಥ ಮಾಡಿ ಅವ್ರಿಗೆ ಅಧಿಕಾರವಿಲ್ಲ ಅಂತ ಮಾಡಬಾರ್ದು. ಅಷ್ಟೇ ಅಲ್ಲ, ಆದ್ಯೇಚ ಔಷಸ್ಥ್ಯೇ ಕಾಂಡೆ ಅವಿದಿಶೋಪಿ ಕರ್ಮಾಸ್ತಿ ಹೇತು ಅವಚಾಮ. ಮೊದಲನೇ ಅಧ್ಯಾಯದಲ್ಲಿ ಉಷಸ್ತಿ ಚಾಕ್ರಾಯಣ ಬಂತಲ್ಲ, ಅಲ್ಲಿ ಉಷಸ್ತಿ ಚಕ್ರ ಬರೋ ಮುಂದೆ ಕರ್ಮ ಮಾಡ್ತಾನೆ ಇದ್ರು, ಅವ್ರ ಉಪಾಸಕರು ಅಲ್ಲದೆ ಇದ್ದವರಾಗಿದ್ರು. ಹಾಗಾಗಿ ಉಷಸ್ತಿ ಕಾಂಡ ಅಂದ್ರೆ ಉಷಸ್ತಿ ಚಾಕ್ರಾಯಣ ಅಂತ ಒಬ್ಬ ಕಥೆ ಕೇಳಿದಿರ? ಅದೇ ಕೇಳಿದ ಲೈಫ್ ಹೋಯ್ತು. ಬಹಳ ಉಪಾಸಕ, ಚಿಕ್ಕ ಹುಡುಗಿ ಮದುವೆಯಾಗಿದ್ದ, ಆ ಕ್ಷಾಮ ಏನ್ ತಿನ್ನಕ್ಕಿಲ್ಲ ಮಾಡಕ್ಕಿಲ್ಲ. ಅವನು ಬಹಳ ಕಷ್ಟ ಆಯ್ತು. ಅವನು ಯಾವುದು ಹೋದ, ಅಲ್ಲಿ ಹೋದ ಒಬ್ಬ ಮಾವಟಿಗ ಅಂತ ಗೊತ್ತಾ? ಎಲಿಫೆಂಟ್ ಅವನು ಹುರ್ಲಿ ತಿಂತಿದ್ದ. ನಮ್ಗೆ ಕೊಡು ಅಂದ. ಈಗ ಹಾಕೊಂಡು ತಿಂತಿ ಎಂಜಿಲು ಅಂದ, ಕೊಡು ಪರವಾಗಿಲ್ಲ ಅಂದ. ಅಷ್ಟೊತ್ತಿಗೂ ತಿನ್ಬಿಟ್ಟ. ಅದು ಪೂರ್ತಿ ತಿಂದು ಒಂದಿಷ್ಟು ಉಳಿಸ್ಕೊಂಡ. ಅದನ್ನ ಹೆಂಡತಿ ಕೈ ಕೊಟ್ಟ. ಹೆಂಡತಿ ಬೇರೆ ಕಡೆ ಊಟ ಮಾಡಿದ್ಲು. ಅದನ್ನ ಒಂದು ಸೆರಗಲ್ಲಿ ಗಂಟು ಹಾಕೊಂಡು ಇಟ್ಕೊಂಡಿದ್ಲು.
ಮಾರನೇ ದಿವಸ ನಮ್ಗೆ ಇನ್ನೊಂದು ಇದು ಕೊಡು ಅಂತ ಅದು ಗೊತ್ತಿತ್ತು ಕಟ್ಟು ಹಾಕೊಂಡ್ರೆ ಅಂತ ಅದನ್ನ ತಕ್ಕೊಡ್ತು ಅದನ್ನ ತಿಂದ. ಆಮೇಲೆ ಒಂದು ಯಜ್ಞ ನಡೀತಾ ಇತ್ತು, ಅಲ್ಲಿಗೆ ಹೋದ. ಅಲ್ಲಿಗೆ ಹೋಗ್ಬಿಟ್ಟು 3 ಜನ ಯಜ್ಞ ಮಾಡ್ತಾ ಇದ್ದು, ನಿಮ್ಗೆ ಆ ದೇವತೆ ಗೊತ್ತಿಲ್ಲ, ಆ ಗೊತ್ತಿದೆ ಮಾಡಿದ್ರೆ ತಲೆ ಬಿದ್ದೋದು ಅಂದ್ಬಿಟ್ಟ. ಸುಮ್ಮನೆ ಆಗ್ಬಿಟ್ರು ಹೋಗ. ಇವ ಆಮೇಲೆ 3 ಜನಕ್ಕೆ ಹೇಳ್ಕೊಟ್ಟ. ಇವ್ನು ಹೋಗೋಕ್ ಮುಂಚೆ ಯಜ್ಞ ಮಾಡ್ತಿದ್ರು, ಅವ್ರು ಉಪಾಸಕರಾಗಿರ್ಲಿಲ್ಲ. ಇವ್ನು ಹೋದ್ಮೇಲೆ ಮಾಡ್ಬೇಡ ಅಂತ ಇವ್ನು ವಾರನ್ ಮಾಡಿದ್ಮೇಲೆ ಮಾಡಿದ್ರೆ ತಪ್ಪಾಗುತ್ತೆ. ವಾರನ್ ಮಾಡದೆ ಹೋಗಿದ್ರೆ ತಪ್ಪಾಗಲ್ಲ, ವಾರನ್ ಮಾಡ್ಬಿಟ್ಟು ತಪ್ಪಾಗುತ್ತೆ. ವಾರನ್ ಮಾಡಿ ತಿಳ್ಕೊಂಡು ಮಾಡಿದ್ರು. ಮುಂಚೆ ತಿಳ್ಕೋದೇನು ಮಾಡ್ತಿದ್ರು. ಮಾಡೋದಕ್ಕೆ ಇಬ್ಬರಿಗೂ ಅಧಿಕಾರ ಉಂಟು. ಉಪಾಸನೆ ಮಾಡೋರಿಗೂ ಅಧಿಕಾರ ಉಂಟು, ಉಪಾಸನೆ ಮಾಡದೇ ಇದ್ದವರಿಗೂ ಕರ್ಮಾಧಿಕಾರ ಉಂಟು ಅಂತ ಹೇಳಿ ಔಷಸ್ಥೀಯ ಕಾಂಡದಲ್ಲಿ ಅಜ್ಞಾನಿಗಳಾದವರಿಗೂ ಕರ್ಮಾಧಿಕಾರ ಉಂಟು ಎಂಬುದಕ್ಕೆ ಕಾರಣವನ್ನು ಹೇಳಿದೀವಿ. ಆಯ್ತು, ಶುರು ಆಯ್ತು. ಲಕ್ಷ್ಯಮಾಣಂ ಸಾಮಾದುಪಾಯಂ ವಿದ್ವಾನ್ ಕುರ್ಯೋ. ಈ ಬಸ್ ಹೋಗ್ಬೇಕಾದ್ರೆ ಒಂದ್ಸಲ ಬಸ್ಸಲ್ಲಿ ಚಕ್ಕನ ಶಬ್ದ ಬರ್ತದೆ, ಅದನ್ನ ಗೊತ್ತಾ? ಪಿಚಕ್ ಅಂತ. ಲಕ್ಷ್ಯಮಾಣ ಮುಂದೆ ಹೇಳುವಂತಹ ಸಾಮಾಧಿ, ಗಾನ, ಉತ್ಥಾನ, ಹೋಮ, ಇವು 3 ಕೂಡ ಸಿಳಿದವನಾಗಿ ಮಾಡ್ಬೇಕು ಎಂಬುದಾಗಿ ಹೇಳ್ತಾ ಇದೆ. ಪುರಾ ಪ್ರಾತರ್ವಾಕಸ್ಯ ಉಪಾಕರಣ ಜಘನೇನ ಗಾರ್ಹಪತ್ಯಸ್ಯ ಉದಮುಖೋಪವಿಶ್ಯ ಸ ವಾಸವೋ ಸಾಮಾಭಿಗಾಯತಿ ಲೋಕದ್ವಾರಮಪಾವೃಣೋ ಪಶ್ಯೇಮತ್ವಾ ವಯೋರಾಜ್ಯಾಯೋ ವಿಧಿ. ಉದನ್ಮುಖಃ ಸಹ ವಾಸವಂ ಕಾಮ ಅತಿಗಾಯಿತಿ ಲೋಕದ್ವಾರಂ ಅಪಾವೃತೋ ಪಶ್ಯೇಮ ತ್ವಾ ವಯಂ ರಾಜ್ಯಾಯ ಓಂ. ಅಪಾವೃಣ ಏನ್ ಧಾತು? ಅಪಾವೃಣ ಅಪಾವೃಣ ಅಪಾವೃತ ಪ್ರಾಚರ್ವಾಕ ಅಂತ ಋಗ್ವೇದದ ಒಂದು ಭಾಗ, ಒಂದು ಪೋರ್ಟ್. ಅದನ್ನ ಆರಂಭ ಮಾಡೋಕ್ ಮೊದಲು ಗಾರ್ಹಪತ್ಯಸ್ಯ ಜಘನೇನ, ಗಾರ್ಹಪತ್ಯ ಅಂತ ಒಂದು ಅಗ್ನಿ, ಆ ಅಗ್ನಿ ಜಘನನ ಹಿಂಭಾಗದಲ್ಲಿ ಅಂತ ಅರ್ಥ. ಗೊತ್ತಾ? ನೀವು ಗಾರ್ಹಪತ್ಯ ಕೇಳಿದ್ರ? ನೋಡಿಲ್ಲ? ಗಾರ್ಹಪತ್ಯ ಅದಕ್ಕೆ ಗೊತ್ತೇ ಇಲ್ವಾ? ಯಜ್ಞ ನೋಡಿಲ್ಲ ಅನ್ನೇ, ಅಲ್ಲಿ ಹೋಗಿಲ್ಲ ಅನ್ನೇ. ಕಸ್ಯ ಪ್ರಾಚರ್ವಾಕ ಅಂತ ಒಂದು ಇದು, ಅದರ ಉಪಾಕರಣ ಅದನ್ನ ಆರಂಭ ಮಾಡೋಕ್ ಮೊದಲೇ ಗಾರ್ಹಪತ್ಯದ ಹಿಂಭಾಗದಲ್ಲಿ ಕೂತ್ಕೊಂಡು ಉತ್ತರಾಭಿಮುಖ, ಉದನ್ಮುಖ, ಇದು ಉತ್ತರ. ಗೊತ್ತ? ನೀವು ದಿಕ್ ಗೊತ್ತಾ? 4 ದಿಕ್ಕೋ ಯಾವ್ದು? ಬೆಸ್ಟ್ ಯಾವ್ದು? ಬೆಸ್ಟ್ ಯಾವ್ದು? ಓ ಸೌತ ಯಾವ್ದಾ? ನಮ್ಗೆ ಉದನ್ಮುಖ ಗಾರ್ಹಪತ್ಯದ ಹಿಂಭಾಗ ಕೂತ್ಕೊಂಡು ಉದನ್ಮುಖ ಉತ್ಸಾಹ ಕೂತ್ಕೊಂಡು ವಸುಗೆ ಸಂಬಂಧಪಟ್ಟಂತಹ ಗಾನವನ್ನು ಮಾಡ್ತಾರೆ. ಹೇ ವಸುದೇವತೆಗಳ ಲೋಕದ್ವಾರ ಅಪಾವೃಣು, ಲೋಕಕ್ಕೆ ದ್ವಾರ ಏನಿದೆ ಬಾಗಿಲು ಅದನ್ನ ಉದ್ಘಾಟನೆ ಮಾಡು, ತೆಗೆದುಬಿಡು. ಪಶ್ಯೇಮತ್ವಾ ವಯಂ ರಾಜ್ಯಾಯ, ರಾಜ್ಯಕ್ಕಾಗಿ ನಾವು ನಿಮ್ಮನ್ನ ನೋಡ್ತಾ ಇದ್ದೀವಿ, ನೀ ನಮ್ಗೆ ತೋರಿಸು, ಆ ಭೂಲೋಕವನ್ನು ನಮ್ ಮಾಡ್ಕೊಡು, ನಂದು ಮಾಡ್ಕೊಂಡಿದ್ದೀಲ್ಲ, ನಮ್ಗೆ ಶೇರ್ ಮಾಡು ಅಂತ. ಆಯ್ತು, ಟೈಮ್ ಆಯ್ತು. ಅದೇ ಹೇಳ ಏನು ತದಾತ್ಮನಿರತೇ ಮಯಿ ಸಂತೋ, ತೇ ಮಯಿ ಸಂತೋ. ಶಾಂತಿ ಶಾಂತಿ ಶಾಂತಿ.